ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು, ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಅಶೋಕಣ್ಣ, ಜಗತ್ತಿಗೆ ಗೊತ್ತೈತೆ. ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತ ನೀವು ಹೇಳ್ತಿದ್ರಾ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರ ಗಾಯಕ್ಕೆ ಒಳ್ಳೆ ಮುಲಾಂಶ ಅವರ ಕೆಲಸನ ಇವತ್ತು ನೀವು ಮಾಡಿದಿರಿ. ಅವರಿಗೆ ಏನು ಮಂತ್ರಿ ಪದವಿ ಸಿಕ್ಕಬೇಕಾಗಿತ್ತು, ತಪ್ಪಿ ಹೋಗಿದ್ರಿಂದ ಏನು ದುಃಖ ಆಗಿತ್ತಲ್ಲ, ಅದಕ್ಕೊಂದು ಸಮಾಧಾನ ಮಾಡುವಂತಹದಕ್ಕೆ ಈ ವೇದಿಕೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ, ಸಲ್ಯೂಟ್ ಇದೆ. ಅದಕ್ಕೆ ನನಗೆ ಇವರು ಯಾರು ಹೇಳಿದ್ರು, ಜ್ಞಾನೇಂದ್ರನೇ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಬದಲಾವಟವ್ರೆ ಅಂತ. ಅವ್ರೇನು ಬದಲಾಗಿಲ್ಲ. ಅವರ ಏನಿದೆ, ಅವರ ಒಳಗಡೆ ಏನಿದೆ ಅದು ಹಂಗೆ ಇದೆ. ಏನ್ ಮಾಡಬೇಕೋ ಅದನ್ನೇ ಮಾಡ್ತಾರೆ ಅವರು. ಆದ್ರೆ ಎಲ್ಲರಿಗೂ ಈಗ ಕೊಡ್ತಾ ಇದಾರಲ್ಲ, ಮೂಗಿಗೆ ತುಪ್ಪ ಸವರ್ತಾ ಇದಾರಲ್ಲ, ಹಂಗೆ ಎಲ್ಲರಿಗೂ ತುಪ್ಪ ಸವರ್ಗಂಡು ಅವ್ರ ಕೆಲಸ ಏನಾಗಬೇಕೋ ಅದನ್ನ ಮಾಡ್ಕೊಂತಾರೆ ಅಷ್ಟೇ. ಲಾಸ್ಟ್ಗೆ ಅವ್ರಿಗೇನು ಕೆಲಸ ಆಗಬೇಕೋ ಅದನ್ನ ಗ್ಯಾರಂಟಿ ಮಾಡ್ಕೊಂತಾರೆ ಅವರು. ಆ ಚಾಕ್ಯತೆ ಮುಖ್ಯಮಂತ್ರಿಗೆ ಇದೆ. ಅದರಿಂದ ನಾನು ಇವತ್ತು ಅಭಿನಂದನಾ ಭಾಷಣದಲ್ಲಿ ವೈದ್ಯ ಅವರಿಗೆ ನಾನು ಶುಭ ಕೋರ್ತೀನಿ, ಒಳ್ಳೇದಾಗ್ಲಿ. ನಿಮ್ಮ ಉಪಾಧ್ಯಕ್ಷರ ಸ್ಥಾನ ಅದು ಒಂಥರ ಗೌರವಯುತವಾದ ಸ್ಥಾನ. ತಾವು ಕೂಡ ಅವಕಾಶ ಆದಾಗ ಅವ್ರು ಕೊಡಿ. ನಮ್ಮ ಖಾದರ್ ಸಾಹೇಬರು ಮಾಡ್ದಂಗೆ ಮಾಡಕ್ ಹೋಗ್ಬೇಡಿ. ಬಂದು ಕೂತ್ಬಿಟ್ರೆ ಎದ್ದೊಳ್ತಾನೆ ಇರಲ್ಲ ಮನುಷ್ಯ. ಪಾಪ ಇವರು ನನ್ನ ಕಡೆನೇ ನೋಡ್ಕೊಂಡು ಕೂತಿರೋರು ಉಪಾಧ್ಯಕ್ಷರು, ರುದ್ರಪ್ಪ ಅವರು. ನೀವ್ ಹಂಗ್ ಮಾಡ್ಕೊಡ್ಬೇಡಿ. ಖಾದರ್ ಅವರು ಖಾದರ್ ಕೊಟ್ಟಂಗೆ ಕಾಟ ಕೊಡಬೇಡಿ, ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಗೊಂದು ಗೌರವಯುತ ಸ್ಥಾನ ಇದೆ. ನಿಮಗೆ ಕಮಾಂಡಿಂಗ್ ಕಾನ್ಸ್ಟಿಟ್ಯೂಷನಲ್ಲಿ ಒಂಥರ ಜಡ್ಜ್ ತರ ನೀವು ಈಗ. ಸೊ ಇನ್ನೊಬ್ಬರನ್ನ ಟ್ರೈನ್ ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. ಹಿಂದೆ ನೀವು ಕೆಲವರನ್ನೇ ಜ್ಞಾಪಿಸ್ಕೊಳ್ಳಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ರು. 100 ಜನ ಅವರು ನಾಯಕರನ್ನ ತಯಾರು ಮಾಡಿದ್ರು. ನಾನು ನೋಡಿದ ರೀತಿ 100 ಜನ ನಾಯಕರು ಅವರು ಇವತ್ತು ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ, ಬೇರೆ ಬೇರೆ ಪಾರ್ಟಿಯಲ್ಲೂ. ರಾಮಕೃಷ್ಣ ಹೆಗಡೆ ಮಾಡೆಲ್ ನಮ್ಗೆ ಅವರು. ಆ ಥರದವ್ರು ಬಹಳ ವಿರಳ, ಬೆಳೆಸುವಂಥವ್ರು ಬಹಳ ವಿರಳ. ಅದರಿಂದ ತಮಗೂ ವಿನಂತಿ ಮಾಡ್ತೀನಿ, ಅವಕಾಶ ಸಿಕ್ಕಿದಾಗೆಲ್ಲ ವೈದ್ಯರಿಗೂ ಒಂದು ಚಾನ್ಸ್ ಕೊಟ್ಟು ಅವರು ಒಂದು ಸ್ವಲ್ಪ ಅಧಿವೇಶನ ನಡೆಯುವಂತ ಒಂದು ಚಾಕ್ಯತೆ ಅವರೂ ಪಡೀಲಿ. ಮುಂದೆ ಅವರು ಸ್ಪೀಕರ್ ಆಗ್ಬೋದಾ? ಸ್ಪೀಕರ್ ಆಗೋ ಯೋಗ ಏನಾನ ಬಂದ್ರೆ ಅವರು ಕೂಡ ಸ್ಪೀಕರ್ ಆಗ್ಲಿ. ವಿಧಿ ಸಂಕಲ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಧಿ ಸಂಕಲ್ಪ ಇದೆ ಅಂತ. ವಿಧಿ ಸಂಕಲ್ಪ ಏನಿದೆಯೋ ಅದಾಗ್ಲಿ. ನಾನು ಶುಭ ಕೋರ್ತೀನಿ. ಮತ್ತೊಮ್ಮೆ ನನಗೆ ಅಭಿನಂದನಾ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷೆ, ಏನು ಮನ್ಕಾಳ್ ಸುಬ್ಬ ವೈದ್ಯ ಅವರು ಇವತ್ತು ಉಪಸಭಾಪತಿಗಳಾಗಿ ಆಯ್ಕೆಯಾಗಿದ್ದಾರೆ, ಅವ್ರಿಗೆ ಒಕ್ಕಲಿನಿಂದ ಇಡೀ ಸದನ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ತಮ್ಮ ಜೊತೆ ಇಬ್ಬರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಸದನವನ್ನು ಒಂದು ವೇಳೆನ ಹಾಳಾಗದ ರೀತಿಯಲ್ಲಿ ಗಂಭೀರವಾದ ಚರ್ಚೆಗಳಾಗುವುದರ ಮುಖಾಂತರ ಈ ಸದನದ ಒಂದು ಗಾಂಭೀರ್ಯತೆಯನ್ನು ಎತ್ತಿಡಬೇಕು. ತಾವಿಬ್ಬರು ಕೂಡ ನಮ್ಮೆಲ್ಲರನ್ನೂ ಕೂಡ 224 ಶಾಸಕರನ್ನು